ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಇವತ್ತು ಹೊಸ ಕೆ ಇದವರು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ UGCET 2025 ಎರಡನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿ ಪರಿಷ್ಕೃತ. ಅಂದರೆ ಇದನ್ನು ಮತ್ತೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಯಾವುದೇ ಸಮಯಾವಕಾಶವನ್ನು ಕೊಡೋದಿಲ್ಲ ಮತ್ತು ವಿಸ್ತರಿಸಲಾಗೋದಿಲ್ಲ ಅಂತ ಅವರು ಮೊದಲೇ ತಿಳಿಸಿದ್ದಾರೆ. ಇದರ ಪ್ರಕಾರ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಮತ್ತು ಚಾಯ್ಸ್ 3, ಚಾಯ್ಸ್ 4 ಮುಟ್ಟುಗೋಲು ಹಾಕಿಕೊಂಡ ರದ್ದುಪಡಿಸಿಕೊಂಡ ಹೊಸದಾಗಿ ಸೇರ್ಪಡೆಯಾದ ಸೀಟುಗಳಿದ್ದಲ್ಲಿ ಇದನ್ನು 21/8ಕ್ಕೆ ಅವರು ಆಲ್ರೆಡಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೊ ಎರಡನೇ ಪಾಯಿಂಟ್ ಏನಂದರೆ ವೈದ್ಯಕೀಯ ಕೋರ್ಸ್ಗಳಿಗೆ 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟನ್ನು ಪಾವತಿಸುವ ದಿನಾಂಕ ಎಲ್ಲ ಅರ್ಹ ಅಭ್ಯರ್ಥಿಗಳು ಅಂದರೆ ಡಿಪಾಸಿಟ್ ಮಾಡುವ ಪ್ರಕಟಣೆಯನ್ನು ಎಲ್ಲಿ ಟೈಮ್ ಕೊಟ್ಟಿದ್ದಾರೆ ಅಂದರೆ 26/8/2025 ಮಧ್ಯಾಹ್ನ 1 ಗಂಟೆವರೆಗೆ ವಿಸ್ತರಿಸಲಾಗಿದೆ. 25ಕ್ಕೆ ಇದ್ದಿದ್ದು ಒಂದು ದಿವಸ ನಿಮಗೆ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 1 ಲಕ್ಷ ರೂಪಾಯಿ ನೀವು ಕಾಷನ್ ಡಿಪಾಸಿಟನ್ನು ತುಂಬುವ ಒಂದು ಟೈಮನ್ನು 26ನೇ ತಾರೀಕು ಮಧ್ಯಾಹ್ನ 1 ಗಂಟೆಯವರೆಗೂ ಕೊಟ್ಟಿದ್ದಾರೆ. ಮತ್ತು ಅರ್ಹ ಅಭ್ಯರ್ಥಿಗಳು ಆಯ್ಕೆಯನ್ನು ಬದಲಾವಣೆ ಮಾಡಿ ಮತ್ತು ಅದರಲ್ಲಿ ಏನಾದರೂ ಡಿಲೀಟ್ ಮಾಡೋದಿದ್ದರೆ ಮತ್ತು ಚೇಂಜಸ್ ಮಾಡೋದಿದ್ದರೆ ಮತ್ತು ಆಯುರ್ವೇದಿಕ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಅವರು 26/8/25 ಮಧ್ಯಾಹ್ನ 1 ಗಂಟೆಯವರೆಗೆ ಕೊಟ್ಟಿದ್ದಾರೆ. ಸೊ ಮೊದಲನೇ ಸುತ್ತಿನಲ್ಲಿ ಇನ್ನೊಂದು ಏನಪ್ಪ ಅಂದರೆ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟನ್ನು ಚಾಯ್ಸ್ 1 ಮತ್ತು ಚಾಯ್ಸ್ 2 ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 26/8/25 ಮಧ್ಯಾಹ್ನ 11 ಗಂಟೆಯವರೆಗೆ ಅಂದರೆ ನಾಳೆ ಮಧ್ಯಾಹ್ನ 11 ಗಂಟೆಯವರೆಗೆ KA ಬೆಂಗಳೂರಿಗೆ ಖುದ್ದಾಗಿ ಹೋಗಿ ನೀವು ರದ್ದುಪಡಿಸಿಕೊಳ್ಬಹುದು. ಇಲ್ಲ ಅಂತಂದರೆ ನೀವು ದಂಡ ಪಾವತಿ ಮಾಡಬೇಕಾಗುತ್ತದೆ. ಸೊ ಇದರ ಪ್ರಕಾರ ಅವರು ಎರಡನೇ ಸುತ್ತಿನ ಅಣುಕು ರಿಸಲ್ಟನ್ನು 29/8/25 ಮಧ್ಯಾಹ್ನ 1 ಗಂಟೆಯವರೆಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಕೂಡ ಅವರು ಆನಂತರ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಇವತ್ತಿನ ಹೊಸ ಅಪ್ಡೇಟು. ಮತ್ತು ಇದನ್ನು ನೀವು ಮುಂದಿನ ಅಪ್ಡೇಟನ್ನು ಮತ್ತೆ ನಾನು ತಿಳಿಸ್ತೀನಿ. ಇನ್ನೂ ಏನಪ್ಪ ಅಂದರೆ UGCET 2025 ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗು, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ UGCET ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಚಾಯ್ಸ್ 1 ಮತ್ತು ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಆಯ್ಕೆ ಇರುವುದಿಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡವರು ಶುಲ್ಕ ಪಾವತಿ ಮಾಡಿ ಅಭ್ಯರ್ಥಿಗಳು ಮೂರನೇ ಸುತ್ತಿನ ಹಂಚಿಕೆಯ ಒಪ್ಪಂದದ ಆಧಾರದ ಮೇಲೆ ಮತ್ತು ಷರತ್ತುಗಳ ಭಾಗವಹಿಸುವ ದಿನಾಂಕವನ್ನು ಅವಕಾಶವನ್ನು ನೀಡಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಸೊ ಇದು ಇವತ್ತಿನ ಹೊಸ ಅಪ್ಡೇಟು. ಮತ್ತು ಮುಂದಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್. ಥ್ಯಾಂಕ್ ಯು.